ಪವರ್ ಫೋಕಸ್ನಲ್ಲಿ ಮೊದಲ ಸ್ಟೋರಿ. ಕನ್ನಡ ಮತ್ತು ಕನ್ನಡಿಗರನ್ನೇ ಕೇರಳ ಸರ್ಕಾರ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ. ಇನ್ನು 3-4 ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಈ ಟೈಮ್ನಲ್ಲಿ ಸಿಎಂ ಪಿಣರಾಯಿ ವಿಜಯನ್ ಏನು ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ? ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಹಿಂಗೆಲ್ಲ ಮಾಡಿಬಿಟ್ಟು ಸದ್ದು ಮಾಡೋದಕ್ಕ ಇದು? ನೋಡಿ, ಹಿಂದೆ ಕೋಗಿಲು ಕ್ರಾಸ್ ಪಾಲಿಟಿಕ್ಸ್ ಬಳಿಕ ಕನ್ನಡ ಶಾಲೆಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಂಗಿದೆ. ಕನ್ನಡ ಮತ್ತು ಕನ್ನಡಿಗರನ್ನೇ ಕೇರಳ ಸರ್ಕಾರ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂಥ ಕೆಲವೊಂದಿಷ್ಟು ನಿಲುವುಗಳನ್ನು ತೆಗೆದುಕೊಳ್ತಾ ಇದೆಯಾ? ಇದರ ಹಿಂದಿನ ಉದ್ದೇಶ ಏನು? ಎಲೆಕ್ಷನ್ ಗಿಮಿಕ್ಕ? ಎಲೆಕ್ಷನ್ನಲ್ಲಿ ಅಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪಿಣರಾಯಿ ವಿಜಯನ್ ಬಹಳಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಈ ರೀತಿಯಾದಂಥ ನಡೆಯನ್ನು ಅನುಸರಿಸ್ತಾ ಇದ್ದಾರಾ ಕೇರಳ ಸಿಎಂ? ಗೊತ್ತಿಲ್ಲ. ಬಟ್ ಕೇರಳದ ಕನ್ನಡ ಶಾಲೆಯಲ್ಲೂ ಮಲಯಾಳಂನ ಹೇರಿಕೆ ಮಾಡೋದು ಎಷ್ಟು ಸರಿ? ಅಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆ ಮಾಡೋದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಮಲಯಾಳಂ ಭಾಷಾ ಮಸೂದೆ 2025 ಇದನ್ನ ಜಾರಿಗೆ ತರೋದಕ್ಕೆ ಈಗ ಬಿಲ್ ಪಾಸ್ ಆಗಿದೆ, ಜಾರಿಗೆ ತರಬೇಕು. ಇದನ್ನು ತರೋ ಮೂಲಕ ಕಿರಿಕ್ ಶುರು ಮಾಡ್ಕೊಂಡಿದ್ದಾರೆ. ಕೇರಳದ ಎಲ್ಲೆಡೆ ಶಾಲೆಗಳಲ್ಲಿ ಪ್ರಥಮ ಭಾಷೆ ಮಲಯಾಳಂ ಅಂತೂ ಕಡ್ಡಾಯ, ಸರ್ಕಾರಿ ಆಗಿರಲಿ ಅಥವಾ ಪ್ರೈವೇಟ್ ಶಾಲೆ ಆಗಿರಲಿ. ಕೇರಳ ಸರ್ಕಾರದ ಈ ನಡೆಗೆ ಸಿಎಂ ಸಿದ್ದರಾಮಯ್ಯನವರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಇದು ಅಂತೇಳಿ ಸಿಎಂ ಕೂಡ ಪೋಸ್ಟ್ ಹಾಕ್ತಾರೆ. ಪೋಸ್ಟ್ ಹಾಕಿದ್ರೆ ನಿಲ್ತಾ? ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ನಡೆಯನ್ನು ಅನುಸರಿಸಬೇಕಾಗುತ್ತೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಒಂದು ಪೋಸ್ಟ್ ಹಾಕಿದ್ದಾರೆ. ಕೇರಳದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರಥಮ ಭಾಷೆಯಾಗಿ ಮಲಯಾಳಂ ಕಲಿಕೆಯನ್ನು ಕಡ್ಡಾಯಗೊಳಿಸಿರೋ ಕೇರಳ ಸರ್ಕಾರ ಈ ಪ್ರಸ್ತಾಪಿತ ಮಲಯಾಳಿ ಭಾಷಾ ಮಸೂದೆ ಇದನ್ನು ನಾನು ವಿರೋಧ ಮಾಡ್ತೀನಿ ಅಂತ, ಭಾಷಾ ಸ್ವಾತಂತ್ರ್ಯದ ಮೇಲಿನ ಪ್ರಹಾರ ಇದು ಅಂತ ಹೇಳಲು ವಿಷಾದಿಸುತ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯನವರು ಪೋಸ್ಟ್ ಹಾಕಿದ್ದಾರೆ. ಮಲಯಾಳಂ ಭಾಷೆ ಕಡ್ಡಾಯಕ್ಕೆ KBADA ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಅಂದರೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಕೇರಳ ರಾಜ್ಯಪಾಲರನ್ನ ಭೇಟಿಯಾದ KBADA ನಿಯೋಗ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ. ಕೇರಳ ಸರ್ಕಾರದ ನಡೆ ಅಸಂವಿಧಾನಿಕ ಅಂತ ನಿಯೋಗ ಹೇಳಬಂದಿದೆ. ಈ ಮಸೂದೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ನಿಯೋಗ ಮನವಿಯನ್ನೂ ಮಾಡ್ಕೊಂಡಿದೆ. ಇಲ್ಲ ಅಂತಂದ್ರೆ ಕಾನೂನು ಕ್ರಮ ಆಗಬೇಕಾಗುತ್ತೆ. ನಾವು ಕೋರ್ಟ್ ಮೆಟ್ಟಿಲು ಇರ್ತೀವಿ. ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ ಇದಕ್ಕೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿನ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಬಂದಿರೋದು ಗಮನಿಸ್ತಾ ಇದ್ದೀರಿ ಫೋಟೋಸ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ, ಬಿಜೆಪಿ ನಾಯಕರು ರಿಯಾಕ್ಷನ್ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಮಾತಾಡಿದ್ದಾರೆ, ಜೊತೆಗೆ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ, ಸೋಮಣ್ಣ ಅವರು ಕೂಡ ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ಬನ್ನಿ ತೋರಿಸ್ತೀನಿ. ನಮ್ಮ ಕನ್ನಡಿಗರಿಗೆ ಮಾತೃಭಾಷೆ ಕನ್ನಡ ಇರೋರಿಗೆ ಕನ್ನಡ ಕಲಿಕೆಯಿಂದ ದೂರ ಆಗುವಂಥದ್ದು ಸರಿಯಲ್ಲ. ಸೊ ಅದು ಮತ್ತೆ ಕೇರಳ ಇತಿಹಾಸ ಇದೆ. ಇತಿಹಾಸ ಇದ್ದಾಗ ಅವ್ರು ಅದನ್ನ ಕೇರಳದವರು ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಕ್ರಮ ತಗೊಳ್ಬೇಕು. ಸೊ ಕೇರಳ ಸರ್ಕಾರದ ಈ ಕಾನೂನು ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಕಾನೂನು ಅಲ್ಲ. ಇದು ಒಂದ್ ರೀತಿ ಕನ್ನಡಿಗರು ಅಲ್ಲಿರುವಂತವರಿಗೆ ಬಹಳ ದೊಡ್ಡ ಇದು ಅನ್ಯಾಯ ಆದಂಗೆ. ಮುಂದೆ ಕೇರಳ ಸರ್ಕಾರ ಏನ್ ಮಾಡಿದ್ರೆ ನೋಡೋಣ. ನಮ್ಮ ಸರ್ಕಾರ ಮುಖ್ಯಮಂತ್ರಿಯವರು ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅವರ ಕೇರಳ ರಾಜ್ಯದ ಕೂಡ ಮಾತಾಡ್ತಾರೆ. ಸೊ ಈಗ ಅವ್ರು ಹೇಳಿದ್ದಾರೆ, ನೋಡೋಣ ಮುಂದೆ. ನಮ್ಮ ಅಭಿಪ್ರಾಯ ಹೇಳಿದ್ರೆ ಯಾವ ಮಾಡಕ್ ಹೋಗ್ಬಾರ್ದು. ಕೇರಳ ರಾಜ್ಯದ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡಿಗರು ಸುಮಾರು 75ರಿಂದ 80% ಕನ್ನಡಿಗರದಾರೆ. ಅವರು ಮಾನಸಿಕವಾಗಿ ಕರ್ನಾಟಕದ ಜೊತೆಗಿದ್ದಾರೆ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದವರು ಅವರು. ಅದರ ಜೊತೆಗೆ ಭೌಗೋಳಿಕವಾಗಿ ಅವರು ಕಾಸರಗೋಡಿನಲ್ಲಿ ಇದ್ದಾರೆ. ಅಲ್ಲಿಯ ಕಾಸರಗೋಡಿನ ನೆಲ ಜಲಕ್ಕೆ ಅವರು ಹೊಂದಿಕೊಂಡು ಅಲ್ಲಿಯ ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ನಾನು ಸುಮಾರು 28ರಿಂದ 30 ಬಾರಿ ಕಾಸರಗೋಡಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಇದೆ. ಕನ್ನಡಿಗರು ಎಲ್ಲರೂ ಸಂಪೂರ್ಣವಾಗಿ ಕನ್ನಡದ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಕನ್ನಡದ ಭಾವನೆಗಳಿಗೆ ಕೇರಳದ ಸರ್ಕಾರ ಏನು ಈ ಕಡ್ಡಾಯವಾಗಿ ಮಲಯಾಳಿಯನ್ನು ಮಾಡಬೇಕು ಅನ್ನೋಂಥ ಬಿಲ್ಲನ್ನು ಪಾಸ್ ಮಾಡಿಕೊಂಡಿದೆ, ಅದು ಸಂಪೂರ್ಣವಾಗಿ ಈ ಕಾಸರಗೋಡಿನ ಕನ್ನಡಿಗರ ಮೇಲೆ ನೋವನ್ನುಂಟು ಮಾಡಿದೆ ಮತ್ತು ಅದನ್ನು ವಿರೋಧ ಮಾಡುವಂತಹ
ಮನಸ್ಥಿತಿಯೊಳಗೆ ಅವರು ಬಂದು ಒದಗಿದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ಇದರ ಪೂರ್ವಭಾವಿಯಾಗಿ ಅಲ್ಲಿಯ ಕಾಸರಗೋಡಿನ ಕನ್ನಡ ಪರ ಸಂಘ ಇಡೀ ಒಂದು 2 ಡಿಸ್ಟಿಕ್ ಕನ್ನಡಿಗರೇ ಪ್ರಾಬಲ್ಯ ಇರುವಂತ ಜಿಲ್ಲೆಗಳಿದೆ. ಇವತ್ತು ಅಲ್ಲಿ ಮಲಯಾಳಿ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಅಲ್ಲಿ ಡಿಕ್ಲೇರ್ ಮಾಡಿರೋದ್ರಿಂದ ಈಗ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಕನ್ನಡ ಶಾಲೆಗಳೆಲ್ಲ ಮುಚ್ಚುವಂತ ಪರಿಸ್ಥಿತಿ. ಇದು ಅತಿಯಾದ ರಾಹುಲ್ ಗಾಂಧಿ ಪ್ರೀತಿ, ಅತಿಯಾದಂತ ಪ್ರಿಯಾಂಕಾ ಗಾಂಧಿ ವಾದ್ರಾ ಒಡೆಯನು ಬರಲ್ಲ, ಇದು ಬರಲ್ಲ, ವಾದ್ರಾ ಅತಿ ಪ್ರೀತಿ. ಈಗ ಯಾಕೆ ಮಾತಾಡ್ತಾ ಇಲ್ಲ ಅವರು? ವೇಣುಗೋಪಾಲ್ ಏನಾಗಿದೆ, ಕೇರಳದಲ್ಲಿ ಅಧಿಕಾರ ಕೇಂದ್ರೀಕೃತ ಆಗಿದೆ. ಜನರಲ್ ಸೆಕ್ರೆಟರಿ ಅಲ್ಲೋರೆ ಪವರ್ಫುಲ್ ಜನರಲ್ ಸೆಕ್ರೆಟರಿ